ಮಹಾಶಿವರಾತ್ರಿಗೆ 12 ಖಚಿತ ಪರಿಹಾರಗಳು. ನಿಮಗೆ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಬೇಕಾದರೆ ಖಂಡಿತವಾಗಿಯೂ ಈ ಸರಳ ಪರಿಹಾರಗಳನ್ನು ಮಾಡಿ. ಈ ವರ್ಷ ಮಹಾಶಿವರಾತ್ರಿಯನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಮಾತೆ ಪಾರ್ವತಿ ಮತ್ತು ಮಹಾದೇವರ ವಿವಾಹವು ಈ ದಿನ ನಡೆಯಿತು. ಈ ದಿನವು ತುಂಬ ವಿಶೇಷವಾಗಿದೆ ಎಂದು ನಂಬಲಾಗಿದೆ. ಈ ದಿನ ಯಾವುದೇ ಪರಿಹಾರವನ್ನು ತೆಗೆದುಕೊಂಡರೆ ಅದರ ಪರಿಣಾಮ ತಕ್ಷಣವೇ ಕಂಡುಬರುತ್ತದೆ. ಈ ದಿನ ಈ 12 ಪರಿಹಾರಗಳಲ್ಲಿ ಯಾವುದಾದರೂ ಒಂದನ್ನು ಪ್ರಯತ್ನಿಸಿ. ನಿಮ್ಮ ಬೇಡಿಕೆಯನ್ನು ಮಹಾದೇವನು ತಕ್ಷಣವೇ ಪೂರೈಸುತ್ತಾನೆ. 1. ಶಿವರಾತ್ರಿಯ ದಿನದಂದು ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಿದರೆ ವಿವಾಹಿತ ಸ್ತ್ರೀಯರು ಪತಿಯ ಆಯುಷ್ಯವು ಹೆಚ್ಚಾಗುತ್ತದೆ. ಮಹಾಶಿವರಾತ್ರಿಯ ದಿನ ಸ್ನಾನ ಇತ್ಯಾದಿಗಳನ್ನು ಮಾಡಿ ತಾಯಿ ಪಾರ್ವತಿಯೊಂದಿಗೆ ಶಿವನನ್ನು ಪೂಜಿಸಿ. ಇದರ ನಂತರ ತಾಯಿಗೆ ಮೇಕಪ್ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ. ಹೀಗೆ ಮಾಡುವುದರಿಂದ ವಿವಾಹಿತ ಸ್ತ್ರೀಯರ ಗಂಡಂದಿರು ಹೆಚ್ಚು ಕಾಲ ಬದುಕುತ್ತಾರೆ. 2. ಈ ದಿನ ಅವಿವಾಹಿತ ಹುಡುಗಿಯರು ಬಯಸಿದ ವರ ಪಡೆಯಲು ಉಪವಾಸ ಮಾಡಬಹುದು. ಶಿವನು ಪ್ರಸನ್ನನಾದಾಗ ಅವನು ಕನ್ಯೆಯರಿಗೆ ಬಯಸಿದ ವರನೊಂದಿಗೆ ಅನುಗ್ರಹಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಶಿವರಾತ್ರಿಯ ದಿನದಂದು ಅವಿವಾಹಿತ ಹುಡುಗಿಯರು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸಲು ಸಲಹೆ ನೀಡುತ್ತಾರೆ. ಈ ದಿನ ಗೌರಿ ದೇವಿಯನ್ನು ಪೂಜಿಸಲು ಮರೆಯದಿರಿ. ಇದನ್ನು ಮಾಡುವುದರಿಂದ ನೀವು ಬಯಸಿದ ಸಂಗಾತಿಯೊಂದಿಗೆ ನಿಮ್ಮ ಮದುವೆಯು ವೇಗವಾಗಿ ನಡೆಯುತ್ತದೆ. 3. ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಬೆಲ್ವಪತ್ರವನ್ನು ಅರ್ಪಿಸಲು ಮರೆಯದಿರಿ. ಶಿವನ ಆರಾಧನೆಯಲ್ಲಿ ಬೆಲ್ವಪತ್ರಕ್ಕೆ ವಿಶೇಷ ಮಹತ್ವವಿದೆ. ಅಂತಹ ಪರಿಸ್ಥಿತಿಯಲ್ಲಿ ಶಿವರಾತ್ರಿ ಪೂಜೆ ಮಾಡುವಾಗ ಇದನ್ನು ನೆನಪಿನಲ್ಲಿಡಿ. ಹೀಗೆ ಮಾಡುವುದರಿಂದ ಭೋಲೆನಾಥನು ಖಂಡಿತವಾಗಿಯೂ ನಿಮ್ಮೊಂದಿಗೆ ಸಂತೋಷ ಪಡುತ್ತಾನೆ ಮತ್ತು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ. 4. ತಮ್ಮ ಜಾತಕದಲ್ಲಿ ಶನಿ ದೋಷವನ್ನು ಹೊಂದಿರುವ ಜನರು ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಶಾಮಿ ಎಲೆಗಳನ್ನು ಅರ್ಪಿಸಲು ಸಲಹೆ ನೀಡಲಾಗುತ್ತದೆ. ಇದನ್ನು ಮಾಡುವುದರಿಂದ ಶನಿ ಗ್ರಹವು ಶಾಂತವಾಗುತ್ತಾನೆ ಮತ್ತು ಶನಿಯ ಸಾಡೇಸಾತಿ ಅಥವಾ ಜಾತಕದಲ್ಲಿ ಇರುವ ಯಾವುದೇ ಅಶುಭ ಯೋಗದ ಪರಿಣಾಮವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. 5. ನೀವು ಕಾಲ ಸರ್ಪ ದೋಷದಿಂದ ತೊಂದರೆಗೀಡಾಗಿದ್ದರೆ ಮಹಾಶಿವರಾತ್ರಿಯ ದಿನದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ 1 ಜೋಡಿ ಬೆಳ್ಳಿ ಅಥವಾ ತಾಮ್ರದ ಹಾವುಗಳನ್ನು ದೇವಸ್ಥಾನದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಮುಳುಗಿಸಿ. ಹೀಗೆ ಮಾಡುವುದರಿಂದ ಕಾಲ ಸರ್ಪ ದೋಷದಿಂದ ಮುಕ್ತಿ ಸಿಗುತ್ತದೆ. ಅಲ್ಲದೆ ಜೀವನದ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಆದರೆ ಈ ಪರಿಹಾರವನ್ನು ಮಾಡಲು ಮೊದಲು ಬೆಳಿಗ್ಗೆ ಪವಿತ್ರ ಸ್ನಾನ ಮಾಡಬೇಕು. 6. ಒಂದು ಪಾತ್ರೆಯಲ್ಲಿ ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಇದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮತ್ತು ಪೂರ್ವಜರು ಸಂತುಷ್ಟರಾಗಿ ಅಪಾರ ಸಂಪತ್ತನ್ನು ಅನುಗ್ರಹಿಸುತ್ತಾರೆ. 7. ಮಹಾಶಿವರಾತ್ರಿಯಂದು ಸಂಜೆ ಶಿವ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಹಣದ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಅಪಾರ ಸಂಪತ್ತು ಮತ್ತು ಸಮೃದ್ಧಿಗೆ ಇದು ಕಾರಣವಾಗುತ್ತದೆ. ಶಿವರಾತ್ರಿಯ ದಿನದಂದು ಬಡವರಿಗೆ ಮತ್ತು ಅಸಹಾಯಕರಿಗೆ ಅನ್ನವನ್ನು ಒದಗಿಸಿ. ಇದರಿಂದ ಮನೆಯಲ್ಲಿ ಆಹಾರ ಮತ್ತು ಹಣದ ಕೊರತೆ ಎಂದಿಗೂ ಉಂಟಾಗುವುದಿಲ್ಲ ಮತ್ತು ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. 9. ಶಿವರಾತ್ರಿಯ ದಿನ ಹಿಟ್ಟಿನಿಂದ 11 ಶಿವಲಿಂಗಗಳನ್ನು ಮಾಡಿ 11 ಬಾರಿ ಜಲಾಭಿಷೇಕ ಮಾಡಿ. ಈ ಪರಿಹಾರದಿಂದ ಮಗುವನ್ನು ಹೊಂದುವ ಸಾಧ್ಯತೆಗಳಿವೆ. 10. ನೀವು ಶಿವರಾತ್ರಿಯಂದು ಹರಳಿನ ಶಿವಲಿಂಗವನ್ನು ಪೂಜಿಸಬಹುದು. ಈ ಶಿವಲಿಂಗವನ್ನು ಮನೆಯ ದೇವಸ್ಥಾನದಲ್ಲಿ ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಸ್ನಾನ ಮಾಡಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ನೀವು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ. 11. ಶಿವರಾತ್ರಿಯಂದು
ಬಳ್ಳಿ ಮರದ ಕೆಳಗೆ ನಿಂತು ಅನ್ನ ಮತ್ತು ತುಪ್ಪವನ್ನು ದಾನ ಮಾಡುವವರಿಗೆ ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹ ಸಿಗುತ್ತದೆ. ಅಂತಹ ಜನರು ತಮ್ಮ ಜೀವನದುದ್ದಕ್ಕೂ ಸೌಕರ್ಯಗಳನ್ನು ಅನುಭವಿಸುತ್ತಾರೆ ಮತ್ತು ಅವರ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ. 12. ವಿವಾಹಿತ ಮಹಿಳೆಗೆ ಮದುವೆಯ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ. ಈ ಪರಿಹಾರವನ್ನು ತೆಗೆದುಕೊಳ್ಳುವ ಜನರು ತಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ತೊಡೆದುಹಾಕಬಹುದು. ಮದುವೆಯ ಸಾಮಗ್ರಿಗಳಾದ ಕೆಂಪು ಸೀರೆ, ಕೆಂಪು ಬಳೆಗಳು, ಕುಂಕುಮ ಇತ್ಯಾದಿಗಳನ್ನು ನೀಡಿ. ಹೀಗೆ ಮಾಡುವುದರಿಂದ ನಿಮ್ಮ ಗಂಡನ ಆಯುಷ್ಯ ದೀರ್ಘವಾಗುತ್ತದೆ ಮತ್ತು ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಮಧುರತೆ ಉಳಿಯುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.